ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಂತಹ ಚಿನ್ನ ಪ್ರಿಯರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗ್ತಾ ಇದೆ. ಕೈಗೆ ಎಟುಕದ ರೀತಿಯಲ್ಲಿ ದರ ಏರಿಕೆ ಆಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಆಭರಣ ಖರೀದಿದಾರರ ಜೊತೆಗೆ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದಂಥವ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಶಾಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ MLC ಜೊತೆಗೆ ಕರ್ನಾಟಕ ರಾಜ್ಯ ಗೋಲ್ಡ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶರವಣ ಸರ್ ಇದ್ದಾರೆ. ಮಾತನಾಡಿಸ್ತೇನೆ. ಸರ್, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ವಿ. ಕಳೆದ 4 ದಿನದ ಹಿಂದಷ್ಟೇ ಪ್ರಧಾನಿಗಳು ಕರೆಯನ್ನು ಕೊಡ್ತಾರೆ, ಈ ವರ್ಷ ಚಿನ್ನ ಖರೀದಿ ಬೇಡ, ಒಂದು ವರ್ಷ ಮುಂದೂಡಿ ಅಂತ. ಅದ್ರ ಬೆನ್ನಲ್ಲೇ ಈಗ ದಿಢೀರಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ದರ ಏರಿಕೆ ಆಗ್ತಾನೇ ಇದೆ. ಪರಿಸ್ಥಿತಿ ಹೀಗೆ ಆದರೆ ಎಲ್ಲಿಗೆ ತಲುಪುತ್ತೆ ಏನು ಸರ್? ಬಹುಶಃ ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ಅದು ರಿಕ್ವೆಸ್ಟ್, ಅದು ಮನವಿ, ಆದೇಶ ಅಲ್ಲ. ಭಾಳ ಜನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅವರು ಮನವಿ ಮಾಡಿದ್ದಾರೆ. ಬಿಕಾಸ್ ಆಫ್ ನಮ್ಮ ದೇಶದಲ್ಲಿ ನಾವೇನು ಗೋಲ್ಡನ್ನು ಇಂಪೋರ್ಟ್ ಮಾಡೋ ಸಂದರ್ಭದಲ್ಲಿ ಡಾಲರ್ಸ್ ಬಳಕೆಯನ್ನು ನಾವು ಟ್ರೇಡಿಂಗ್ ಮಾಡಬೇಕಾಗ್ತದೆ. ಡಾಲರ್ಸ್ನ ಕೊಟ್ಟು ನಾವು ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇರೋದ್ರಿಂದ 1 ವರ್ಷಗಳ ಕಾಲಕ್ಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಅವರು ಮನವಿ ಮಾಡಿಕೊಂಡ್ರು. ಇದರ ಉದ್ದೇಶ ಇಷ್ಟೇ. ಇವತ್ತು US ಡಾಲರು 95 ರೂಪಾಯಿ ಈಗ ಆಗಿರತಕ್ಕಂಥದ್ದು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತು USA ಈ ಥರ ವಾರ್ಗಳು ಏನು ನಡೀತಾ ಇದೆ, ಇದೆಲ್ಲ ಕೂಡ ತಿಳಿಯಾಗಬೇಕು. ಇದನ್ನು ನಿರಂತರವಾಗಿ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಇವೆಲ್ಲ ಕೂಡ ಬಳಕೆಯನ್ನು ಕಡಿಮೆ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಓಡಾಡಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳಿ ಅಂಥೇಳಿ ನಮ್ಮ ರಾಷ್ಟ್ರದ ಜನರ ಮುಂದೆ ಅವರು ಮನವಿ ಮಾಡಿದ್ದಾರೆ. ಇದನ್ನು ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಸ್ವಾಗತ ಮಾಡ್ತೀನಿ. ಯಾಕೆಂದರೆ ನೋಡಿ, ಗೋಲ್ಡನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ 2 ವಿಧಾನ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಗೋಲ್ಡು, ಮತ್ತೊಂದು ಬಳಕೆ ಚಿನ್ನ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಗೋಲ್ಡ್ ಬಿಸ್ಕಟ್ಸ್ ಇರ್ಬೋದು, ಗೋಲ್ಡ್ ಬುಲಿಯನ್ ಇರ್ಬೋದು, ಈ ಥರದ್ದು ಗೋಲ್ಡ್ ಇನ್ವೆಸ್ಟ್ಮೆಂಟು ಅಂತ ಕರಿತೀವಿ. ಬಳಕೆ ಚಿನ್ನ ದಿನನಿತ್ಯ ನಾವು ನಮ್ಮ ಜೀವನಕ್ಕೆ, ಈಗ ಒಂದು ಮದುವೆ ಸಮಾರಂಭ ಇರ್ಬೋದು, ಒಂದು ಎಂಗೇಜ್ಮೆಂಟ್ ಇರ್ಬೋದು, ಒಂದು ಮಗು ನಾಮಕರಣ ಇರ್ಬೋದು, ಒಂದು ಕಿವಿ ಚುಚ್ಚುವಂಥ ಕಾರ್ಯಕ್ರಮಕ್ಕೆ ವಾಲೆ ಹಾಕೋದು ಇರ್ಬೋದು. ಈ ಥರ ಅನೇಕ ಒಂದು ಸಂಪ್ರದಾಯಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆ ಸಂಪ್ರದಾಯಗಳನ್ನು ಅದು ಡೇಟು ಮತ್ತೊಂದು ಅಕೇಶನ್ಸ್ ಎಲ್ಲ ಕೂಡ ಫಿಕ್ಸ್ ಆಗಿರುತ್ತೆ. ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಅದನ್ನು ನಾವು ತಗೊಳ್ಳೇಬೇಕಾ ಅವಶ್ಯಕತೆ ಅನಿವಾರ್ಯ ಇರತಕ್ಕಂಥದ್ದು. ಅದನ್ನು ಯಾರು ಬೇಕೋ, ಏನು ಅವಶ್ಯಕತೆ ಇದೆ, ಎಷ್ಟು ಬೇಕೋ ಅಷ್ಟನ್ನು ಖರೀದಿ ಮಾಡಿ. ಬಟ್ ಎಕ್ಸೆಸ್ ದುಡ್ಡಿರೋರು 2 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ನಾವು ನನಗೆ ಹೆಣ್ಣುಮಗಳಿದ್ದಾರಪ್ಪ, ಅವ್ರ ಮದುವೆಗೂ ಬೇಕಪ್ಪ, ಮತ್ತು ಇನ್ಯಾವುದೋ ಪ್ರಾಪರ್ಟಿ ಖರೀದಿ ಮಾಡಬೇಕು, ಅದಕ್ಕೆ ನಾನು ಈಗಿಂದನೇ ಸೇವಿಂಗ್ಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೀನಿ ಅನ್ನೋರು 1 ವರ್ಷಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ರೆ ಅದು ಸೂಕ್ತ ಅನ್ನೋದು ಕೂಡ ಅವರ ಒಂದು ರಿಕ್ವೆಸ್ಟ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು ಅಂತೇಳಿ ನನ್ನ ಭಾವನೆ ಕೂಡ ಇದೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಗೋಲ್ಡನ್ನು ನಾವು ಇಂಪೋರ್ಟ್ ಮಾಡೋದು ಸುಮಾರು 150 ಟನ್ನು ಜಾಸ್ತಿ ಆಗಿದೆ. ಈ ಒಂದು 4-5 ತಿಂಗಳಲ್ಲಿ ಹೆಚ್ಚೆಚ್ಚು ಗೋಲ್ಡನ್ನು ನಾವು ಖರೀದಿ ಮಾಡೋದು, ಇಂಪೋರ್ಟ್ ಮಾಡೋದ್ರಿಂದ ಇದು ಬೇಡಿಕೆ ಕೂಡ, ಡಿಮ್ಯಾಂಡು ಜಾಸ್ತಿ ಆಗಿದೆ. ಆ ಡಿಮ್ಯಾಂಡನ್ನು ಕಮ್ಮಿ ಮಾಡಬೇಕು ಅನ್ನೋದು ಉದ್ದೇಶ ಇರತಕ್ಕಂಥದ್ದು. ಎರಡನೇದಾಗಿ ಇವತ್ತು ಭಾಳ ಜನ ಮನೆಗಳಲ್ಲಿ, ಲಾಕರ್ಗಳಲ್ಲಿ ಹಳೆ ಚಿನ್ನ ಕೊಳ್ತೋಗ್ತಾ ಇದೆ. ಅವರು ಅಜ್ಜಿ ಕೊಟ್ಟಿರೋದು, ಮುತ್ತಜ್ಜ ಕೊಟ್ಟಿರೋದು, ತಂದೆ ತಾಯಿ ಕೊಟ್ಟಿರೋದು ಅಂಥೇಳಿ ಒಂದು ಬಾಂಡಿಂಗನ್ನು ಇಟ್ಕೊಂಡು ಅವರು ಮನೆಗಳೆಲ್ಲ ಉಡಿಸ್ಕೊಂಡಿದ್ದಾರೆ. ಅದು ಡೆಡ್ ಚಿನ್ನ, ಅದು ಯೂಸೇ ಆಗಲ್ಲ, ಬಳಕೆ ಆಗದೇ ಇರತಕ್ಕಂಥ ಅನ್ಯೂಸ್ಡ್ ಗೋಲ್ಡು ಅಂತ ಕರಿತೀವಿ. ಅದನ್ನು ತಗೊಂಬಂದು ಇವತ್ತಿನ ಟ್ರೆಂಡ್ ಏನಿದೆ, ನೀವು ಇಷ್ಟಪಡುವಂಥ ಲೈಟ್ ವೆಯ್ಟ್ ಜ್ಯುವೆಲ್ರಿಗಳನ್ನು ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಗೋಲ್ಡು ಕೂಡ ರೀಸೈಕಲ್ ಆಗುತ್ತೆ. ಆ ರೀಸೈಕಲ್ಗೆ ಅವಕಾಶ ಕೊಟ್ಟಾಗ ಗೋಲ್ಡ್ ಇಂಪೋರ್ಟ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಅದು ಕೂಡ ನನ್ನ ಗ್ರಾಹಕರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಅದರಿಂದ 3 ದಿವಸ ಹಿಂದೆ ಅವರು ರಿಕ್ವೆಸ್ಟ್ ಮಾಡಿದ್ರು. ನಿನ್ನೆ ತರಾತುರಿಯಲ್ಲಿ 6% ಇರತಕ್ಕಂಥ ಇಂಪೋರ್ಟ್ ಟ್ಯಾಕ್ಸನ್ನು ಗೋಲ್ಡು ಮತ್ತು ಸಿಲ್ವರ್ ಮೇಲೆ 15% ಮಾಡಿದ್ದಾರೆ. ಅದರಿಂದ 1,2500 1 ಗ್ರಾಮ್ ಗೋಲ್ಡ್ಗೂ 1 ಗ್ರಾಮ್ ಬೆಳ್ಳಿಗೆ 30 ರೂಪಾಯಿನೂ ಹೆಚ್ಚಾಗೋಗ್ಬಿಟ್ಟಿದೆ. ಅದು ಅನಿವಾರ್ಯ. ಅದು ಈಗ ಕಡಿಮೆ ಆಗುತ್ತೆ ಅನ್ನೋದು ಯಾವುದೇ ನಿರೀಕ್ಷೆ ಇಲ್ಲ. ಇದು ಈ ವಾರಗಳನ್ನ ನಿರಂತರವಾಗಿ ನಡೀತಾ ಇದೆ. ಅದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜೊತೆಗೆ ಆಮದು ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಕೂಡ ಬಂಗಾರ ಬಲು ಭಾರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಇದು ಗ್ರಾಹಕರಿಗೆ
ಹೊರೆನೂ ಆಗೋದು ಮತ್ತು ನಮ್ಮ ಉದ್ಯಮಕ್ಕೆ ದೊಡ್ಡ ಹೊಡೆತನೂ ಕೂಡ ಹೌದು. ಯಾಕೆಂದರೆ ಉದ್ಯಮದ ಮೇಲೆ ಕನಿಷ್ಠ ಇಡೀ ದೇಶದಲ್ಲಿ 1.5 ಕೋಟಿ ಜನ ಇದ್ರ ಮೇಲೆ ಅವಲಂಬಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಹಾಲ್ಮಾರ್ಕ್ ಸೆಂಟರ್ ಇರ್ಬೋದು, ಮತ್ತು ಸೇಲ್ಸಲ್ಲಿ ಇರತಕ್ಕಂಥವ್ರು ಇರ್ಬೋದು, ಬೇರೆ ಬೇರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಗೋಲ್ಡ್ ಇಂಡಸ್ಟ್ರಿಗೆ 1.5 ಕೋಟಿ ಜನ ಇದನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅವರ ಜೀವನಕ್ಕೂ ಕೂಡ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೂಡ ಕೆಲವು ನಿರ್ಧಾರಗಳನ್ನು ತಗೋಬೇಕಾಗಿರೋ ಅನಿವಾರ್ಯತೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ಥರ 2024ರಲ್ಲಿ ಇದೇ ಥರ 15% ಮಾಡಿದರು ಟ್ಯಾಕ್ಸು. ಅದನ್ನು ನಾವೆಲ್ಲ ಹೋರಾಟ ಮಾಡಿ, ಮತ್ತು ಸ್ಮಗ್ಲಿಂಗು ಜಾಸ್ತಿ ಆಗ್ತಾಯಿದೆ. ಆ ಸ್ಮಗ್ಲಿಂಗ್ನ ಕಡಿಮೆ ಮಾಡಬೇಕು ಅಂದರೆ ಸರ್ಕಾರ ಕೂಡಲೇ ಕಡಿಮೆ ಮಾಡಬೇಕು ಅಂತೇಳಿ ನಾವೆಲ್ಲ ಮನವಿ ಮಾಡಿಕೊಂಡಾಗ 15% ಇರೋದನ್ನು 6% ತಂದಿದ್ದರು. ಅದನ್ನು ಮತ್ತೆ ಈಗ ಇದು ಮಾಡಿದ್ದಾರೆ, 6ನ್ನು ಮತ್ತೆ 15ಕ್ಕೆ ತಂದಿದ್ದಾರೆ. ಇದರಿಂದ ಕಷ್ಟ ಆಗ್ತದೆ. ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಇದನ್ನು ಮತ್ತೊಮ್ಮೆ ಮನವರಿಕೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಇದನ್ನು ಕಡಿಮೆ ಮಾಡಿದ್ರೆ ಸೂಕ್ತ ಅನ್ನೋದು ನನ್ನ ಭಾವನೆ ಕೂಡ. ಯಾಕಂದರೆ ಗೋಲ್ಡ್ ಅನ್ನೋದು, ಸಿಲ್ವರ್ ಅನ್ನೋದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ಕಲ್ಚರ್ ಇದೆ. ಅದನ್ನು ಬಡವರು, ಮಧ್ಯಮ ವರ್ಗದವರು ಪ್ರತಿಯೊಬ್ಬರು ಕೂಡ ಅದನ್ನು ಬಳಕೆ ಮಾಡ್ತಾರೆ. ಶ್ರೀಮಂತರು ಬಳಕೆ ಮಾಡೋದೇ ಬೇರೆ ಇರುತ್ತೆ. ನೀವು ಶ್ರೀಮಂತರಿಗೆ ಏನಾದರೂ ಮಾಡ್ಕೊಳ್ಳಿ, ನಾನೇನು ಕೇಳೋಕ್ಕೆ ಹೋಗಲ್ಲ. ಆದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಪೂವರ್ ಕ್ಲಾಸು, ಮತ್ತು ಇವತ್ತೇನು ನಾವು ಪೂವರ್ ಮ್ಯಾನ್ ಗೋಲ್ಡ್ ಅಂತೇಳಿ ಸಿಲ್ವರ್ನ ಕರಿತೀವಿ, ಅದು ಕೂಡ 300 ರೂಪಾಯಿ ಆಗೋಗಿದೆ. ತುಂಬ ಕಷ್ಟ ಅವರಿಗೆಲ್ಲ ಖರೀದಿ ಮಾಡಬೇಕಾಗಿದ್ರೆ. ಅದನ್ನು ಮನಗಂಡು ನೀವು ದಯಮಾಡಿ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಒಬ್ಬ ಶಾಸಕನಾಗಿ, ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಪತ್ರವನ್ನು ಕೂಡ ಬರೀತಾ ಇದ್ದೀನಿ. ಬಹುಶಃ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದ್ದೀವಿ. ಯಾವಾಗ ಸರ್, ಯಾವಾಗ ಪತ್ರ ಬರೀತಾ ಇದ್ದೀರಿ? ಸಭೆ ಏನಾದರೂ ಮಾಡಿದ್ರೆ ಅಸೋಸಿಯೇಷನ್? ನಮ್ಮ ಅಸೋಸಿಯೇಷನ್ ಸಭೆನ 2-3 ದಿವಸದಲ್ಲಿ ಕೂಡಲೇ ಮಾಡಲಿದ್ದೀನಿ. ಮಾಡಿದ ಮೇಲೆ ಎಲ್ಲರನ್ನ ಒಂದು ಅಭಿಪ್ರಾಯವನ್ನು ಪಡೆದು ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಪತ್ರವನ್ನು ಬರೆದು ಸಾಧ್ಯವಾದರೆ ಭೇಟಿ ಮಾಡಲಿಕ್ಕೆ ಕೂಡ ನಾನು ಪ್ರಯತ್ನ ಪಡ್ತೀನಿ. ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೂಡ ಭೇಟಿ ಮಾಡಿ ನಮ್ಮ ಕಷ್ಟಗಳನ್ನು, ನಮ್ಮ ಒಂದು ಬೇಡಿಕೆಯನ್ನು ಹೇಳಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ, ನೋಡ್ತೀನಿ. ಓಕೆ, ಇದ್ರ ಜೊತೆಗೆ ಸರ್, ಹಳೆ ಚಿನ್ನದ ವಿಚಾರ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು ಹೇಳಿದ್ರಿ. ತುಂಬ ಜನ ತಾವು ಹೇಳ್ದಾಗೆ ಅಜ್ಜಿ ಕೊಟ್ಟಿರುವಂಥದ್ದು, ಮುತ್ತಜ್ಜನ ಕಾಲದಂಥದ್ದು, ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು ಅನ್ನೋಂಥದ್ದನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಅದು ಆಚೆಗೆ ಬರ್ತಾ ಇಲ್ಲ? ಅಥವಾ ಅದನ್ನು ಕೊಟ್ಟರೆ ನಮಗೆ ಆ ರೇಟ್ ಸಿಗಲ್ಲ ಅನ್ನುವಂಥದ್ದು ಏನಾದರೂ ಆತಂಕ ಜನರಲ್ಲಿ ಇದೆಯಾ? ಹಳೆ ಚಿನ್ನ ಅನ್ನುವಂಥದ್ದು ಏನಾದರೂ ಹೇಗೆ? ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಎಲ್ಲ ಸ್ಟೋರ್ಗಳಲ್ಲಿ ಕ್ಯಾರೆಟ್ ಮೀಟರ್ ಇರುತ್ತೆ. ಆ ಹಳೆ ಚಿನ್ನನ ತಂದಾಗ ಕಂಪ್ಯೂಟರ್ ಸಿಸ್ಟಮೇ ವರ್ಕ್ ಮಾಡುತ್ತೆ. ಅದು ಸಿಸ್ಟಮೇ ವರ್ಕ್ ಮಾಡಿ ಅದು ಎಷ್ಟು ಪ್ಯೂರಿಟಿ ಇದೆ, ಎಷ್ಟು ಗೋಲ್ಡ್ ಇದೆ, ಎಷ್ಟು ಸಿಲ್ವರ್ ಇದೆ, ಎಷ್ಟು ಇರೋಡಿಯಮ್ ಇದೆ, ಎಷ್ಟು ಕಾಪರ್ ಇದೆ ಅನ್ನೋದನ್ನು ಕಂಟೆಂಟ್ ಏನಿದೆ ಪರ್ಸೆಂಟೇಜ್ ಪ್ರಕಾರ ಕಂಪ್ಯೂಟ್ರಲ್ಲಿ ಭಾವಚಿತ್ರ ಬಂದ್ಬಿಡುತ್ತೆ. ನೀವೇ ಖುದ್ದಾಗಿ ಲೈವಲ್ಲಿ ನೋಡ್ಬೋದು. ಅದರಿಂದ ಯಾರೂ ಮೋಸ ಮಾಡೋ ಪ್ರಶ್ನೆನೇ ಇಲ್ಲ. ಮತ್ತು ಇನ್ನೊಂದು, ನೀವು ಏನೇ ಹಳೆ ಚಿನ್ನ ಕೊಡಿ, ಅದು ಕಂಪ್ಯೂಟ್ರಲ್ಲಿ ಬಂದ ಮೇಲೆ ನಿಮ್ಮ ಕಣ್ಮುಂದೆ ಮೆಲ್ಟು ಮಾಡ್ತೀವಿ. ಮೆಲ್ಟ್ ಮಾಡಿದಾಗ ಕೂಡ ಅದು ಪ್ಯೂರಿಟಿ ಬಂದ್ಬಿಡುತ್ತೆ. ಅದು ಎಷ್ಟು ಪ್ಯೂರಿಟಿ ಬರುತ್ತೆ ಅಷ್ಟು ತೂಕನೂ ನಾವು ತೊಗೊಳಕ್ಕೆ ರೆಡಿ ಇರ್ತೀವಿ. ಯಾರಿಗೂ ಮೋಸ ಆಗೋಲ್ಲ. ದಯಮಾಡಿ ಆ ಥರ ಯಾರು ಮೋಸ ಮಾಡಿದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ನಾವು ಇದ್ದೀವಿ. ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇದು ಗ್ರಾಹಕರಿಗೆ ಒಂದು ಕ್ಲಾರಿಟಿ ಇರಲಿ. ಮತ್ತು ನಾವೇನು ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಾಗ ಹೊಸ ಆಭರಣಕ್ಕೆ ಮಾತ್ರ ಮೇಕಿಂಗ್ ಚಾರ್ಜ್ ಹಾಕ್ತೀವಿ, ಅದಕ್ಕೆ ವೇಸ್ಟೇಜು ಹಾಕಲ್ಲ. ಅದು ಕೂಡ HOD ಇರುತ್ತೆ, ಮತ್ತು ಅದು ಹಾಲ್ ಮಾರ್ಕ್ ಇರುತ್ತೆ. ಮತ್ತು ನೀವು ಯಾವಾಗಲೇ ರಿಟರ್ನ್ ಕೊಟ್ಟರು 100% ಬೈಬೇಕು. ಇಂಟರ್ನ್ಯಾಷನಲ್ ವಾರಂಟಿ ಇರುತ್ತೆ. ಯಾರ ಹತ್ರ ಏನೇ ಖರೀದಿ ಮಾಡಿ GST 3% ಕೊಡಿ, ಡಿಮ್ಯಾಂಡ್ ಬಿಲ್ಲನ್ನು ತಗೊಳ್ಳಿ. ಅದರ ಕಂಟೆಂಟ್ ಎಲ್ಲ ತೂಕ ಇರ್ಬೋದು, ಪ್ಯೂರಿಟಿ ಇರ್ಬೋದು, ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್ಸು ಎಲ್ಲವನ್ನು ಕೂಡ ಬರೀತಾರೆ. ಅದರಿಂದ ಯಾರೂ ಚೀಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೆಯಾ ಸರ್ ಒಂದು ಅಂದಾಜು ಇಷ್ಟಿರ್ಬೋದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ರೀತಿಯಾದಂಥ ಹಳೆ ಚಿನ್ನ ಇಷ್ಟಿರ್ಬೋದು ಅನ್ನೋವಂಥದ್ದು ಏನಾದರೂ ಅಂದಾಜು ಏನಾದರೂ ಇದೆಯಾ? ನನ್ನ ಪ್ರಕಾರ ಇರತಕ್ಕಂಥ ಹಳೆ ಚಿನ್ನ ಅಂದರೆ ಕೆಲವುದು ಯೂಸ್ ಮಾಡುವಂಥದ್ದು ಇರುತ್ತೆ, ಅವರು ಬಳಕೆ ಮಾಡ್ತಾರೆ ಮತ್ತು ಅದು ತೆಗೆದಿಡ್ತಾರೆ, ಅದೆಲ್ಲ ಓಕೆ. ಡೆಡ್ಡು, ಅನ್ಯೂಸ್ಡು, ಬಳಕೆ ಮಾಡದೇ ಇರತಕ್ಕಂಥ ಚಿನ್ನ 1000 ಟನ್ ಇದೆ ನನ್ನ ಪ್ರಕಾರ. ಅವರೆಲ್ಲ ಹೊರಗಡೆ ತರಬೇಕು. ಭಾಳ ಜನ ಈ ಬ್ಲ್ಯಾಕ್ ಮನಿ ಇರೋರೆಲ್ಲ ಏನು ಮಾಡ್ತಾರೆ, ಈ ಗೋಲ್ಡು ಬಾರ್ಗಳನ್ನ ತೆಗೆದಿಡ್ತಾರೆ. ಅದನ್ನೆಲ್ಲ ನಿಲ್ಲಿಸಬೇಕು. ಅದೆಲ್ಲ ನಿಲ್ಲಿಸಿದ್ರೆ ಬಹುಶಃ
ಈ ಗೋಲ್ಡ್ಗೆ ಇರತಕ್ಕಂಥ ಡಿಮ್ಯಾಂಡು ಮತ್ತು ಇಂಪೋರ್ಟ್ ಮಾಡುವಂಥ ವ್ಯಾಲ್ಯೂಮ್ ಇದೆಯಲ್ಲ ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಆವಾಗ ಗ್ರಾಹಕರಿಗೂ ಹೊರೆಯಾಗಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಎಕಾನಮಿನ ಏನು ಸ್ಟ್ರಾಂಗ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು ಅಂತಿದ್ದಾರೆ, ಅದು ಕೂಡ ಎಲ್ಲ ಸುಧಾರಣೆ ಆಗುತ್ತೆ. ವಿದೇಶಿ ವಿನಿಮಯ ಆಗಬೇಕು, ವಿದೇಶಿ ಬಂಡವಾಳ ವಿನಿಮಯ ಆಗಬೇಕು. ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗುತ್ತೆ. ಅಂದರೆ ಈ ಎಲ್ಲ ಅಂಶಗಳನ್ನು ಕೂಡ ಪ್ರಧಾನಿಗಳಿಗೆ ಅಥವಾ ಕೇಂದ್ರದ ಸಚಿವರುಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀರಿ? ಎಲ್ಲ ಖಂಡಿತ ಮಾಡ್ತಾ ಇದ್ದೀನಿ. ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರ ಗಮನಕ್ಕೂ ಕೂಡ ತೊಗೊಂಡೋಗಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮಂತ್ರಿಗಳನ್ನು ಭೇಟಿ ಮಾಡೋದು, ನಮ್ಮ ಒಂದು ಕಷ್ಟಗಳನ್ನು ಹೇಳೋದನ್ನು ಮಾಡ್ತಾಯಿದ್ದೀವಿ. ಟ್ರೇಡರ್ಸ್ ಅಂದ ತಕ್ಷಣ ಬೇರೆ ಥರ ನೋಡಬೇಡಿ. ಇವತ್ತು ಈ ದೇಶದ GDPಯಲ್ಲಿ ನಮ್ಮ ಪಾತ್ರ 7% ಇದೆ. ನಮ್ಮ GSTಯಿಂದ ನಮ್ಮ ವಹಿವಾಟು ಟರ್ನವರಿಂದ ನಮ್ಮ ದೇಶಕ್ಕೆ ಕೇಂದ್ರ ಸರ್ಕಾರಕ್ಕೆ 7% GDPಯಲ್ಲಿ ನಮ್ಮ ಪಾತ್ರ ಕೂಡ ಇದೆ. ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಮನವರಿಕೆ ಮಾಡುವಂಥ ಕೆಲಸ ಮಾಡ್ತೀವಿ. ಫೈನ್ ಸರ್. ಈಗ ಮುಂದೆ ವ್ಯಾಪಾರಿಗಳಿಗೆ ಒಂದಷ್ಟು ಆತಂಕ ಸಾಮಾನ್ಯವಾಗಿದೆ. ಕಳೆದ 1-1.5 ವರ್ಷಗಳಿಂದ ನಮಗೆ ವ್ಯಾಪಾರ ಇಲ್ಲ, ಸುಮಾರು ಅರ್ಧದಷ್ಟು ವ್ಯಾಪಾರ ಕಟ್ಟಾಗಿದೆ. ಅಕ್ಷಯ ತೃತೀಯ ಸಂದರ್ಭದಲ್ಲೂ ಕೂಡ ನಾವು ಖಾಲಿ ಓಡಾಡುವಂಥ ಪರಿಸ್ಥಿತಿ ಇತ್ತು ಅಂತ. ಮತ್ತೊಂದು ಕಡೆ ತಾವು ಹೇಳಿದಾಗೆ ಅದನ್ನು ನಂಬಿಕೊಂಡಿರುವಂಥ ಒಂದಷ್ಟು ಕಾರ್ಮಿಕ ವರ್ಗಗಳು ಕೂಡ ಇದೆ. ಈಗ ಅವ್ರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಬೇರೆ ಬೇರೆ ಅಂಗಡಿಗಳಿಗೆ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವ್ರುಗಳನ್ನೇನಾದರೂ ಭೇಟಿ ಆಗ್ತಾ ಇದ್ದೀರಾ? ಹೇಗೆ ಅವರೇನಾದರೂ ತಮ್ಮನ್ನು ಭೇಟಿ ಮಾಡ್ತಾ ಇದ್ದಾರಾ? ನೋಡಿ, ಜ್ಯುವೆಲ್ಲರ್ಸು ABC 3 ಕ್ಯಾಟಗರಿ ಬರ್ತಾರೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿರ್ತಾರೆ, ಎರಡನೇದು ದೊಡ್ಡ ದೊಡ್ಡ ಜ್ಯುವೆಲ್ಲರ್ಸ್ ಇರ್ತಾರೆ, ಮೂರನೇದು ಸಣ್ಣ ಪುಟ್ಟ ಜ್ಯುವೆಲ್ಲರ್ಸ್ ಇರ್ತಾರೆ. ಅವರೆಲ್ಲ ಕೂಡ ರೂರಲ್ ಕಡೆ, ಈ ಹೋಬಳಿ ಮಟ್ಟದಲ್ಲಿ, ಈ ತಾಲೂಕು ಮಟ್ಟದಲ್ಲಿ ಒಂದು 50,000 ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ, ಇಡೀ ರಾಜ್ಯದಲ್ಲಿ. ಪಾಪ ಅವರ ಜೀವನ, ಅವರ ಬದುಕು, ಅವರು ಎಲ್ಲಿಂದ ನೋಡಿ, ಅವರು ಸಾಲ ಸೂಲ ಮಾಡಿ ಬ್ಯಾಂಕ್ಗಳಲ್ಲಿ ಬಡ್ಡಿ ತೊಗೊಂಡು ಅಂಗಡಿ ನಡೆಸ್ತಾರೆ, ಬಾಡಿಗೆ ಅಂಗಡಿ ನಡೆಸ್ತಾರೆ. ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಏನೇ ಒಂದು ಟ್ಯಾಕ್ಸನ್ನು ಪ್ರಾಮಾಣಿಕವಾಗಿ ಪಾವತಿ ಮಾಡ್ತಾರೆ. ಅಂಥವ್ರಿಗೆ ತೊಂದರೆ ಆದಾಗ ನಾವೆಲ್ಲ ನಿಲ್ಲಬೇಕಲ್ಲ. ಅದಕ್ಕೂ ಕೂಡ ಏನು ಬೇಕೋ ಸಹಕಾರ ಕೊಡಲಿಕ್ಕೆ ನಾವೆಲ್ಲ ರೆಡಿ ಇರ್ತೀವಿ. ಮತ್ತು ಕೇಂದ್ರ ಸರ್ಕಾರ ಕೂಡ ಅವರಿಗೆ ಪರ್ಯಾಯವಾಗಿ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ಉದ್ಯಮ ಮುಳುಗೋಗ್ಬಿಟ್ರೆ ಕಷ್ಟ ಇದೆ. ಈಗಲೇ ಅಪ್ ಆ್ಯಂಡ್ ಡೌನ್ ಮಾರ್ಕೆಟ್, ಈ ರೇಟಲ್ಲಿ ಹೊಡೆತ ಬೀಳ್ತಾ ಇದೆ, ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ನೀವು ಹೇಳ್ದಂಗೆ ಈ ಬಾರಿ ಅಕ್ಷಯ ತೃತೀಯ ಕೂಡ ಅಷ್ಟು ಸಕ್ಸಸ್ ಆಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ರೇಟಿಂದನೇ ಹಿಂದೆ 2 ವರ್ಷ ಹಿಂದೆ ಈ ಥರ ಅಪ್ ಆ್ಯಂಡ್ ಡೌನ್ ಇರಲಿಲ್ಲ, ಒಂದು ಸ್ಟ್ಯಾಬಲ್ ಇತ್ತು. ಯಾವಾಗಲೂ ಕರೆಕ್ಷನ್ ಬಂದರೆ ಯಾವಾಗಲೂ ಒಂದು ಸತಿ 6 ತಿಂಗಳಿಗೊಂದು ಸತಿ, ವರ್ಷಕ್ಕೊಂದು ಸತಿ ಬರ್ತಾಯಿತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರಲಿಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಅತಿಯಾಗಿ ಆಗೋಗ್ಬಿಟ್ಟಿದೆ. ಹೋದ ವರ್ಷ 7,000 8,000 ಇತ್ತು, ಈ ವರ್ಷ 16,000, ಡಬಲ್ ಆಗೋಗಿದೆ. ಬಟ್ ಇದು ಏನಾಗ್ತಾಯಿದೆ, ಈವನ್ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ. ಏನಕ್ಕಂದರೆ ನಾನು ಹೇಳ್ತೀನಿ, ಈಗ ವ್ಯಾಲ್ಯೂ ಜಾಸ್ತಿ ಆಗೋಗ್ಬಿಟ್ಟಿದೆ, ಅಪ್ರಿಷಿಯೇಷನ್ ಆಗಿದೆ, ಅದು ಸೇಲ್ ಆಗಿಲ್ಲ. ಐಟಮು ನಮ್ಮ ಕೌಂಟ್ರಲ್ಲಿ ಇರುತ್ತೆ, ಅವರು ಅಷ್ಟಕ್ಕೆ ಟ್ಯಾಕ್ಸ್ ಕಟ್ಟು ಅಂತಾರೆ. ಕೌಂಟ್ರಲ್ಲಿ ಇದ್ದ ತಕ್ಷಣ ಯಾವುದೇ ಒಂದು ಪ್ರಾಡಕ್ಟು ಸೇಲ್ ಆದಮೇಲೆ ಅದು ಲಿಕ್ವಿಡಿಟಿಗೆ ಕನ್ವರ್ಟ್ ಆಗುತ್ತೆ, ಆವಾಗ ಅದು ಇನ್ಕಮ್ ಆಗಿ ಪರಿಗಣಿಸಬೇಕು, ಟ್ಯಾಕ್ಸ್ ಕಟ್ಟಬೇಕು. ಬಟ್ ಈಗಿರೋ ಒಂದು ವ್ಯವಸ್ಥೆ ಶೋಕೇಸಲ್ಲಿದ್ದರೂ ಕೂಡ ಅಪ್ರಿಷಿಯೇಷನ್ ಆಗೋಗ್ಬಿಟ್ಟಿದೆಯಲ್ಲ, ಕೊಡು ಅಂತಾರೆ. ಮತ್ತು ರಿವರ್ಸ್ ಬಂದಾಗ ಅವ್ರೇನು ವಾಪಸ್ ಕೊಡ್ತಾರಾ? ಕೊಡಲ್ಲ. ಇದು ನಮ್ಮ ಕಾನೂನು, ಇದು ಕೂಡ ನಾನು ಮಾತಾಡಬೇಕು ಅಂತಿದ್ದೀನಿ. ತುಂಬ ಕಷ್ಟ ಇದೆ. ಅದನ್ನು ಸರ್ಕಾರಗಳು ಮನವರಿಕೆ ಮಾಡಿ ನಮ್ಮ ಸಹಾಯಕ್ಕೆ ಬರಬೇಕು ಅಂತೇಳಿ ನಾನು ನಿಮ್ಮ ಪಬ್ಲಿಕ್ TV ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ಕೊನೆಯದಾಗಿ ಸರ್, ಎಲ್ಲ ಕೇಳುವಂಥ ಪ್ರಶ್ನೆ ಸಾಮಾನ್ಯವಾಗಿ ಈ ಚಿನ್ನದ ವಿಚಾರ ಅಂತ ಬಂದಾಗ ಇನ್ನು ಯಾವ ಹಂತಕ್ಕೆ ತಲುಪುತ್ತೆ, ಇನ್ನು ಎಷ್ಟಕ್ಕೆ ಹೋಗಬಹುದು 1 ಗ್ರಾಮ್ ಚಿನ್ನದ ದರ ಅಂತ? ಬಹುಶಃ ಈಗ ಏನು ಬಂದಿದೆ, ಈಗ ಬಂದಿರತಕ್ಕಂಥದ್ದು 16,800 ರೂಪಾಯಿ ಇದೆ 24 ಕ್ಯಾರೆಟು. 22 ಕ್ಯಾರೆಟು 15,600 ರೂಪಾಯಿ ಏನೋ ಇದೆ. ಬೆಳ್ಳಿ ಕೂಡ 300 ರೂಪಾಯಿ ಇದೆ. ಇದು ಮುಂದಕ್ಕೆ ಈ ವಾರಗಳು ಏನು ನಡೀತಾ ಇದೆ, ನಮ್ಮ ದೇಶದಲ್ಲಿ ಒಂದು GST, ಎರಡನೇದಾಗಿ ಈ ಇಂಪೋರ್ಟ್ ಟ್ಯಾಕ್ಸು ಡಿಫ್ರೆನ್ಸ್ ಮಾಡಿದ್ರೆ ಮಾತ್ರ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಇವರೇನ 3% ಇರೋ GSTನ ಇನ್ನೇನಾದ್ರು ಜಾಸ್ತಿ ಮಾಡ್ತೀನಿ ಅಂತ ಹೊರಟ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ಯುದ್ಧಗಳು ಏನೀಗ ನಡೀತಾ ಇದೆ, ಅದು ನಿಂತರೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅಂತಾರೆ. ಈಗ ನಡೀತಾ ಇರೋದ್ರಿಂದ ಗೋಲ್ಡನ್ನು ಸೇಲ್ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳು ಕೂಡ. ಈಗ ಏನಾಗ್ಬಿಟ್ಟಿದೆ, ಯಾವ ಟೈಮಲ್ಲಿ ಯಾವಾಗ ವಾರ ಆಗುತ್ತೆ,
ಎಲ್ಲ ಸಣ್ಣ ಪುಟ್ಟ ದೇಶಗಳು ಕೂಡ ಏನೇನು ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಅವರವರ ದೇಶದ ಕರೆನ್ಸಿ ಏನಿದೆ ಆ ಕರೆನ್ಸಿಗೆ ಬದಲಾಗಿ ಗೋಲ್ಡ್ ಮೇಲೆ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ. ಗೋಲ್ಡು ಒಂದು ಸೆಕ್ಯೂರ್ ಇದೆ, ಒಂದು ಭದ್ರತೆ ಇದೆ ಅಂಥೇಳಿ ಅದ್ರ ಮೇಲೆ ಅವರು ಸೇಫ್ಟಿ ಮಾಡ್ಕೋತಾ ಇದ್ದಾರೆ. ಅದರಿಂದ ಈಗ ಆ ಗೋಲ್ಡನ್ನು ಈ ಯುದ್ಧ ನಡೆಯೋದ್ರಿಂದ ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಈ ಫೆಡರಲ್ ಬ್ಯಾಂಕ್ಗಳು ಡೆಪಾಸಿಟ್ಗೆ ಅವಾಗ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾಯಿದ್ರು, ಈಗ ಇಂಟ್ರೆಸ್ಟ್ ಕೂಡ ಬರ್ತಾ ಇಲ್ಲ. ಅದರಿಂದ ಅಲ್ಲಿ ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಅವರೆಲ್ಲ ಕೂಡ ಗೋಲ್ಡ್ಗೆ ಬಂದುಬಿಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಗೋಲ್ಡ್ ಕಡಿಮೆ ಆಗುವ ನಿರೀಕ್ಷೆ 0% ಇದೆ. ಇನ್ನೂ ಜಾಸ್ತಿ ಆಗಿ 20,000 ಹೋದರೂ ಏನೂ ಆಶ್ಚರ್ಯ ಪಡೋಂಗಿಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಎಷ್ಟು ಬೇಕು ಅವಶ್ಯಕತೆ ಇದೆ ಅಷ್ಟನ್ನು ಖರೀದಿ ಮಾಡಿ. ಕಾಯೋದಾಗಲಿ ಮತ್ತು ನಿಲ್ಲಿಸೋದಾಗಲಿ ಮತ್ತು ಈಗ ಇದೇನ್ಬಿಟ್ಟು ಎಕ್ಸಸ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸೂಕ್ತ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಿಷ್ಟು MLC ಹಾಗೂ ಕರ್ನಾಟಕ ರಾಜ್ಯ ಗೋಲ್ಡ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶರವಣ ಅವರ ಮಾತು. ಬಹಳ ಕ್ಲಿಯರ್ ಆಗಿದೆ. ಅನಾವಶ್ಯಕವಾಗಿ ಹೆಚ್ಚಾಗಿ ಖರೀದಿ ಮಾಡಬೇಕು ಅನ್ನುವಂಥ ಆತುರವೂ ಬೇಡ, ಅನಾವಶ್ಯಕವಾಗಿ ಹೂಡಿಕೆ ಮಾಡಿ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ಬೇಡ. ಪ್ರಧಾನಿಗಳ ಸಲಹೆ ಸೂಚನೆ ಜೊತೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೂಡ ವರ್ತನೆಯನ್ನು ಮಾಡಿದರೆ ಪರಿಸ್ಥಿತಿಯನ್ನು ಎದುರಿಸ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.